ಗಿರೀಶ್ ನಿಂಗಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಸರ್. ಅದ್ರ ಬಗ್ಗೆ ತುಂಬಾ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ಕೊಡ್ತಾನೆ ಇರ್ತಾರೆ. ಗಿರೀಶ್ ಸರ್ ನಮಸ್ತೆ. ಈ ವಿಚಾರದಲ್ಲಿ ಈಗ ಭಾರತ ಮತ್ತೆ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾನೆ ಇದೆ ಪಾಕಿಸ್ತಾನಕ್ಕೆ. ಆದ್ರೆ ಪಾಕಿಸ್ತಾನ ಮಾತ್ರ ಬುದ್ಧಿ ಕಲಿಯುವಂತ ಯಾವ ಲಕ್ಷಣಗಳು ಇಲ್ಲ. ಖಂಡಿತ ಅವರು ಇನ್ನೂ ಬುದ್ಧಿ ಕಲಿಯೋಕೆ ಇನ್ನೂ ಬಹಳ ಬೇಕು, ಸಮಯನೇ ಬೇಕಾಗ್ತದೆ. ಬಟ್ ಈಗ ಯಾವ ಹಂತಕ್ಕೆ ಹೋಗ್ಬೋದು ಅಂತ ಸರ್ ಪಾಕಿಸ್ತಾನ? ಯಾಕಂದ್ರೆ ನಿನ್ನೆ ಟಾರ್ಗೆಟ್ ಮಾಡಿಕೊಂಡು ನಮ್ಮ ವೆಸ್ಟರ್ನ್ ಮತ್ತು ನಾರ್ತನ್ ಸೈಡ್ ಅಲ್ಲಿ ಅವರು ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿದಾಗ ನಾವೇನೋ ಹೊಡೆದಾಕ್ಬಿಟ್ಟಿದೀವಿ ಅವ್ರ ಕ್ಷಿಪಣಿಗಳನ್ನ. ಬಟ್ ಇದು ಹೀಗೆ ಮುಂದುವರಿತಾ ಇದ್ರೆ ಪಾಕಿಸ್ತಾನ ಕುಳಿಗಾಲನೇ ಇಲ್ಲ, ಅದು ಆಗ್ಲೇಬೇಕು ಅನ್ಸುತ್ತೆ. ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಪಾಠ ಆಗ್ಲೇಬೇಕು ಅನ್ಸುತ್ತೆ ಅವರಿಗೆ. ಇಲ್ಲ, ಖಂಡಿತ ಅವ್ರಿಗೆ ಈ ನೆನ್ನೆ ಕಲ್ಸಿರೋ ಪಾಠ ಇಟ್ಸ್ ಓನ್ಲಿ ಸ್ಟೆಪ್ಪಿಂಗ್ ಅಷ್ಟೇ, ಬೇಬಿ ಸ್ಟೆಪ್ ಅಂತಾರಲ್ಲ ಅಷ್ಟೇ ಅದು ನಾವು ಮಾಡಿರೋದು. ಇದರಿಂದ ಅವ್ರು ಪಾಠ ಕಲಿತಾರೆ ಅಂತ ಮಾಡಿಲ್ಲ. ಇದರಿಂದ ನಮ್ ಪವರ್ ಏನು ಅಂತ ತೋರಿಸಿದೀವಿ. ಅಂದ್ರೆ ನಿಮ್ಮ ಹಾರ್ಟ್ ಅಂದ್ರೆ ನಮ್ಮ ಡೆಲ್ಲಿಗೆ ಹೊಡೆದ್ರೆ ಏನಾರ ಅಕಸ್ಮಾತ್ ಎಷ್ಟು ನಮ್ಗೆ ನೋವಾಗುತ್ತೋ ಅದೇ ತರ ಪಂಜಾಬ್ ಹೊಡೆದು ನಾವು ತೋರಿಸಿದೀವಿ, ನಾವು ಇಲ್ಲಿ ತನಕ ಮಾಡಬಲ್ಲ ಶಕ್ತಿಯುತವಾಗಿದ್ದೀವಿ ಅಂತ ಅಷ್ಟೇ ತೋರಿಸಿದೀವಿ. ಮತ್ತು ಇದರಿಂದ ಟೆರರಿಸ್ಟ್ ಗಳು ಕಮ್ಮಿ ಆಗ್ತಾರೆ, ಇದರಿಂದ ಭಾರತಕ್ಕೆ ಸೇಫ್ ಆಗುತ್ತೆ ಅಂತ ಯಾವುದೇ ವಿಧವಾದ ಇದು ಇಲ್ಲ. ನೋ ಫರ್ದರ್ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ ಅಂದ್ರೆ ಗಿರೀಶ್ ಸರ್, ಒಂದು ಕಡೆಗೆ ಈಗ ಅವರು ನಿನ್ನೆ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು, ಎಚ್ಚರಿಕೆ ಕೊಟ್ಟಿದ್ವಿ ನೀವು ಇದಕ್ಕೆ ಸುಮ್ಮನೆ ಇರಬೇಕು, ನಾವು ಟಾರ್ಗೆಟ್ ಮಾಡಿದ್ದು ಟೆರರಿಸ್ಟ್ಗಳನ್ನ ಅಂತೇಳಿ. ಆದರೂ ಕೂಡ ಪಾಕಿಸ್ತಾನ ಪೂಂಚ್ ಸೆಕ್ಟರ್ನಲ್ಲಿ ನಮ್ಮ 16 ನಾಗರಿಕರನ್ನ ಹೊಡೆದಾಕಿದ್ರು ದಾಳಿ ಮಾಡಿ. ಈ ಕಡೆ ಕ್ಷಿಪಣಿಗಳನ್ನ ಬಿಟ್ಟರು. ಅದಕ್ಕೆ ಪ್ರತಿಕಾರವಾಗಿ ಇವತ್ತು ಲಾಹೋರ್ನಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಹೊಡೆದಾಕಿದ್ದೀವಿ. ಅದು ಲಾಹೋರಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ಹೊಡೆದಿದೀವಿ ಅಂತ ನಂಗೆ ಖಚಿತ ಮಾಹಿತಿ ಇಲ್ಲ. ಆಕ್ಚುಲಿ ಬಲೂಚಿಸ್ತಾನ್ ಅವ್ರು ಹೊಡೆದಿರ್ಬೇಕು ಅದನ್ನ, ಲಾಹೋರಲ್ಲಿರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಬಲೂಚಿಸ್ತಾನ್ ಟೆರರಿಸ್ಟ್ ಹೊಡೆದಿರ್ಬೇಕು. ಅವ್ರ ಹತ್ರ ಇದ್ದಿದ್ದು HQ-9 ಅಂತ ಚೈನೀಸ್ ಇತ್ತು. HQ-9 ಅದು ಡಿಟೆಕ್ಟ್ ಮಾಡೋದ್ರಲ್ಲೂ ಫೇಲ್ಯೂರ್ ಆಗಿದೆ, ಮತ್ತೆ ಅದನ್ನ ಹೊಡೆದು ಹಾಕಿರೋದಾರೆ. ಸೊ ಅವರ ಟೆರರಿಸ್ಟ್ ಗಳೇ ಹಾಕಿದ್ದಾರೆ. ಯಾಕಂದ್ರೆ ನಾವು ವೆರಿ ಕ್ಲಿಯರ್ ಆಗಿ ಹೇಳಿದ್ವಿ, ನಿಮ್ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಮುಟ್ಟಿಲ್ಲ, ನಿಮ್ಮ ಕಂಟ್ರಿ ಇನ್ಫ್ರಾಸ್ಟ್ರಕ್ಚರ್ ಮುಟ್ಟಿಲ್ಲ, ನಿಮ್ ಸಿವಿಲಿಯನ್ಸ್ ನಾವು ಮುಟ್ಟಿಲ್ಲ, ನಾವು ಹೊಡೆದಿರೋದು ಬರೀ ಟೆರರಿಸ್ಟ್ ಕ್ಯಾಂಪ್ ಮಾತ್ರ. ಸೊ ನಾವಂತೂ HQ-9 ಅಂತೂ ಹೊಡೆಯಕ್ ಹೋಗಿರಲ್ಲ, ಅವ್ರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್. ಅದಕ್ಕೆ ಅವ್ರಲ್ಲಿರೋ ಟೆರರಿಸ್ಟ್ ಗಳೇ ಅವ್ರನ್ನ ಹೊಡೆದಾಕಿರೋದು ಲಾಹೋರಲ್ಲಿ, ಹೊತ್ತು ನಾವಂತೂ ಹೊಡೆದಿಲ್ಲ ಅವ್ರದ್ದು. ಬಟ್ ಈ ಆಫಿಷಿಯಲ್ HQ-9 ಇಸ್ ಅ ಫೇಲ್ಯೂರ್ ಸಿಸ್ಟಮ್ ಅಂತ ಆಯ್ತು. ಅದು S-400 ಇದೆಯಲ್ಲ ನಮ್ಮಲ್ಲಿ, ಅದು S-300 ಲೆವೆಲ್ ಅಲ್ಲಿ, ಅಂದ್ರೆ 290ರಿಂದ 300 ಕಿಲೋಮೀಟರ್ ಒಳಗೆ ಅದು ಡಿಟೆಕ್ಟ್ ಮಾಡಿ ಹೊಡಿಬೇಕು. ಬಟ್ ನಾವ್ ಹೊಡೆದಿರೋ ಯಾವ ಮಿಸೈಲ್ ಅದು ಡಿಟೆಕ್ಟ್ ಮಾಡಕ್ ಆಗ್ಲಿಲ್ಲ, ಯಾವ ಮಿಸೈಲ್ ಅದು ಇಂಟರ್ಸೆಪ್ಟ್ ಮಾಡಕ್ ಆಗ್ಲಿಲ್ಲ. ಅದೇ ಪಂಜಾಬ್ ಅಲ್ಲಿ ಇವತ್ತು ಬಿದ್ದಿರೋ ಒಂದ್ ಮಿಸೈಲ್ ನ, ನಿನ್ನೆ ರಾತ್ರಿ ಬಿದ್ದಿರೋ ಮಿಸೈಲ್ ನ ನಮ್ಮ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉರುಳಿಸಿದೆ ಆ ಮಿಸೈಲ್. ಅದ್ರ ಪಾರ್ಟೇ ಮೊನ್ನೆ ಯಾವ್ದೋ ಟಿವಿಲಿ ನೋಡ್ತಾ ಇದ್ದೆ ಇವತ್ತು ಬೆಳಿಗ್ಗೆ. ಸೊ ಆ ಮಿಸೈಲ್ ನ ಹೊಡೆದು ಉರುಳಿಸಿದೀವಿ ನಾವು, ಆಗ್ಲೇ ಅದನ್ನ ಹೊಡೆದು ಪುಡಿ ಮಾಡಾಗಿದೆ. ಸೊ ಈಗ ನಾವು LAC-ಲಿ ಏನು ಫೈರಿಂಗ್ ಆಗಿ ಸಿವಿಲಿಯನ್ಸ್ ಸಾಯ್ತಾ ಇದಾರಲ್ಲ, ಅದನ್ನ ನಾವು ಲಿಮಿಟೆಡ್ ಸ್ಟ್ರೈಕ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಉದ್ದೇಶ ಬಂದು ಎಲ್ಲೋ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾನೆ ಇದೆ. ಫೈರ್ ಎಕ್ಸ್ಚೇಂಜ್ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಆ ಫೈರ್ ಎಕ್ಸ್ಚೇಂಜ್. ಸೊ ಆ LOC ಫೈರ್ ಎಕ್ಸ್ಚೇಂಜ್ ನ ಎಸ್ಕಲೇಷನ್ ಅಂತ ನಾವು ತಗೊಳಕ್ ಆಗಲ್ಲ ಈಗ ಸದ್ಯಕ್ಕೆ. ಯಾಕಂದ್ರೆ ಇನ್ನು ಒಳಗ್ ನುಗ್ಗಿಲ್ಲ, ನಾವು ಅವ್ರ ಕಡೆ ಒಳಗ್ ನುಗ್ಗಿಲ್ಲ. ವಿ ಆರ್ ಇನ್ ಅವರ್ ಸೈಡ್, ದೇ ಆರ್ ಆನ್ ದೇರ್ ಸೈಡ್. ಅವರಿಂದ ಟ್ಯಾಂಕರ್ಸ್ ಅಲ್ಲಿ ಹೊಡಿತಾ ಇದಾರೆ, ನಾವು ಹೊಡಿತಾ ಇದೀವಿ. ಕೆಲವು ಸಿವಿಲಿಯನ್ಸ್ಗೆ ಸಾವು ನೋವುಗಳಾಗಿರುತ್ತೆ. ಎಚ್ಚರಿಕೆ ಕೊಟ್ಟಿದ್ರು ಸಹಿತ ಆ ಜಾಗಗಳು ಖಾಲಿ ಮಾಡಿ ಅಂದ್ರೆ ಕೆಲವು ಜನ ಸಿಕ್ಕಾಕೊಂಡಿರ್ಬೋದು ಅಲ್ಲಿ, ಅವ್ರಿಗೆ ಏಟ್ ಆಗಿರ್ಬೋದು. ಅವ್ರು ಸಿವಿಲಿಯನ್ಸ್ ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಕ್ ಬರಲ್ಲ LOC ಫೈರಿಂಗ್ ಅಲ್ಲಿ. ಬಟ್ ಬೇರೆ ಈ ಮಿಸೈಲ್ ಇದೆಯಲ್ಲ ಅವ್ರು ಏನ್ ಮಾಡಿದಾರೆ ಅಂದ್ರೆ, ದಟ್ ಈಸ್ ವೆರಿ ಕ್ಲಿಯರ್, ದೇ ಹ್ಯಾವ್ ಅಟ್ಯಾಕ್ ದಿ ಸಿವಿಲಿಯನ್ ಟಾರ್ಗೆಟ್ ಆಫ್ ಅವರ್ ಕಂಟ್ರಿ. ಅದಕ್ಕೆ ನಾವು ಅದನ್ನ ಉತ್ತರನೂ ಕೊಟ್ಟಿದೀವಿ, ಹೇಗ್ ನಮ್ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಆಕ್ಟ್ ಮಾಡುತ್ತೆ ಅಂತ. ಬಟ್ ಇದರಿಂದ ಎಸ್ಕಲೇಟ್ ಆಗುತ್ತೋ ಇಲ್ವೋ ಅದನ್ನ ನಾವು ಕಾದ್ ನೋಡ್ಬೇಕಾಗ್ತದೆ. ಅಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಲಾಹೋರ್ನಲ್ಲಿರುವಂತದನ್ನ ನಾವೇ ಹೊಡೆದು ಹಾಕಿದೀವಿ ಅನ್ನೋದಾದ್ರೆ ಯಾವ ಹಂತಕ್ಕೆ ಹೋಗುತ್ತೆ ಇದು ಅಂತ ಹೇಳಿ? ನಾವೇ ಅವ್ರ ಮಿಲಿಟರಿ ಸ್ಟ್ರಕ್ಚರ್ ಹೊಡೆದಾಗ್ತಾ ಇದೀವಿ ಅಂತ ಅಂದ್ರೆ ನಾವು ಪಾಕಿಸ್ತಾನದೊಳಗೆ ನುಗ್ಗಿದೀವಿ ಅನ್ನೋದೊಂದು ಇದಾದ್ರೆ, ಇಂಟರ್ನ್ಯಾಷನಲ್ ಅಲ್ಲಿ ನಾವೇ ಬಾರ್ಡರ್ಸ್ ಕ್ರಾಸ್ ಮಾಡಿ ಒಳಗೆ ಎಸ್ಕಲೇಟ್ ಮಾಡ್ತಾ ಇದೀವಿ ಅಂತ ಪ್ರತಿಬಿಂಬಿಸ್ತೀವಿ ನಾವು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ. ನಾವು ಆತರ ಯಾವತ್ತೂ ನಾವು ಬಿಂಬಿಸಕ್ ಹೋಗಲ್ಲ. ನಾವು ಹೇಳ್ಕೊಂಡಿರೋದು ಇಂಟರ್ನ್ಯಾಷನಲ್ ಅಲ್ಲಿ ವೆರಿ ಕ್ಲಿಯರ್, ಟೆರರಿಸ್ಟ್ ಟಾರ್ಗೆಟ್ ಮಾಡಿದೀವಿ, ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ನ ಕ್ಲಿಯರ್ ಮಾಡಿದೀವಿ ಅಷ್ಟೇ. ಹಿಯರ್ ವಿ ಹ್ಯಾವ್ ಡೆಲಿವರ್ಡ್ ದ ಜಸ್ಟಿಸ್ ಅಂತಾನು ಹೇಳಿದ್ದಾರೆ. ಮತ್ತೆ ನಮ್ಮ ವುಮನ್ ಆಫೀಸರ್ಸ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಎಸ್ಕಲೇಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾವು ಇಲ್ಲಿಗೆ ನಿಲ್ಸಿದೀವಿ ಅಂತ. ಸೊ ನಾವೇ ಮತ್ತೆ ಹೋಗಿ ಹೊಡಿಯಿದ್ರೆ ನಮ್ ಕ್ರೆಡಿಬಿಲಿಟಿ ಇರಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ದೇರ್ ಇಸ್ ಅನ್ ಎಸ್ಕಲೇಷನ್. ಅಲ್ಲ, ಈಗ ಅವ್ರು ದಾಳಿ ಮಾಡ್ತಾ ಇರೋದಕ್ಕೆ ನಾವು ಪ್ರತಿ ದಾಳಿಯನ್ನ ಮಾಡಿದೀವಿ ಅನ್ನೋದಕ್ಕೂ ಕೂಡ ಹೇಳ್ಕೊಳಕ್ ಅವಕಾಶ ಇರುತ್ತಾ ಅಂತ?
ಇರಬಹುದು, ಬಟ್ ನೋಡ್ಬೇಕು ಯಾವ ತರ ಇದು ತಿರುಗುತ್ತೆ ಅಂತ ನೋಡ್ಬೇಕು. ಯಾಕಂದ್ರೆ ಈ ಮಿಸೈಲ್ ನ ಟೆಸ್ಟ್ ಮಾಡ್ಬೇಕು. ಅವ್ರ ಪ್ರಕಾರ ಅದನ್ನ ಹೇಳ್ತಾರೆ, ನಮ್ದೇ ಅಲ್ಲ ಮಿಸೈಲ್, ಇದು ಬೇರೆ ಯಾರೋ ಹೊಡೆದಿರೋದು ಅಂತ. ಸೊ ಅದನ್ನ ನಾವು ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಮಾಡ್ಬೇಕು. ಯಾವ ಮಿಸೈಲ್ ಹೊಡೆದಿರೋದು, ಪಾಕಿಸ್ತಾನ್ ಮೇಕ್ ಮಿಸೈಲ್ ಏನು, ಅದನ್ನೆಲ್ಲ ಇನ್ನೂ ಸ್ಟಡಿ ಮಾಡ್ಬೇಕು. ಬರೀ ಫೋಟೋ ಮಾತ್ರ ನೋಡಿದೀವಿ. ಓಕೆ ಓಕೆ. ಬಟ್ ಬಲೂಚಿಸ್ತಾನದ ಬಳಿ ಆ ರೀತಿಯಾಗಿ ಹೊಡೆಯೋ ರೀತಿಯಲ್ಲಿ ಇದೆಯಾ ಸರ್, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಡೆದಾಕೋ ರೀತಿಯಲ್ಲಿ? ಅಲ್ಲ, ಅದು ಅಲ್ಲಿ ಹೋಗಿ ಸ್ಮ್ಯಾಶ್ ಮಾಡಿ ಒಂದ್ ಗ್ರೆನೇಡ್ ಹಾಕಿ ಆ ಮಿಸೈಲ್ ಸಿಸ್ಟಮ್ ನ ಹೊಡೆಯೋಷ್ಟು ಖಂಡಿತ ಅವ್ರ ಹತ್ರ ಶಸ್ತ್ರಾಸ್ತ್ರಗಳಂತೂ ಇದ್ದೇ ಇದೆ. ಟ್ರೈನ್ ಅವ್ರು ಕಿಡ್ನಾಪ್ ಮಾಡೋ ಅಷ್ಟು ಕೆಪಾಸಿಟಿ ಇರ್ಬೇಕಾದ್ರೆ ಅಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ ನ ಹೊಡೆದಾಕೋದು, 4-5 ಸೆಂಟರ್ ಹೊಡೆದಾಕೋದು ಅವ್ರಿಗೇನ್ ದೊಡ್ಡದಲ್ಲ. ದೇ ವುಡ್ ಹ್ಯಾವ್ ಬ್ಲಾಸ್ಟೆಡ್ ಇಟ್ ಅಷ್ಟೇ. ಅಂದ್ರೆ ಅವರು ಹೊಡಿಬೇಕು ಅಂತೇನಿಲ್ಲ. ಅಲ್ಲ, ನಮ್ಮ ದೇಶದ 15 ನಗರಗಳನ್ನ ಅವರು ಟಾರ್ಗೆಟ್ ಮಾಡಿದ್ದಕ್ಕೆ ಇದು ಪ್ರತೀಕಾರವಾಗಿ ಉತ್ತರವನ್ನ ಕೊಟ್ಟಿದೀವಿ ಅನ್ನೋದನ್ನ ಹೇಳ್ತಾ ಇದೆ ಭಾರತ ಅಂತ. ಆ ಭಾರತ ಪ್ರತಿಯುತ್ತರ ಕೊಟ್ಟಿದೀವಿ ಅಂತ ಹೇಳಿದಾರ ಅಂತ ನನಗೆ ಇನ್ನೂ ಖಂಡಿತ ಗೊತ್ತಿಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ ನ ನಾವೇ ಹೊಡೆದಿದೀವಿ ಅಂತ ಭಾರತ ಹೇಳ್ಕೊಂಡಿದ್ಯಾ ಎಲ್ಲಾದ್ರೂ? ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ನ್ಯೂಸ್ ನ. ಬಟ್ ನನ್ ಪ್ರಕಾರ ಭಾರತದಂತವ್ರು ಅಂತೂ ಹೊಡೆಯಲ್ಲ. ಯಾಕಂದ್ರೆ ನಾವು ವೆರಿ ಕ್ಲಿಯರ್, ನಾವು ಸ್ಟಾಪ್ ಮಾಡಿದೀವಿ ಇಲ್ಲಿಗೆ ಅಂತ ಹೇಳ್ಕೊಂಡಿದೀವಿ. ನಿನ್ನೆ ಏನಾದ್ರು ಮಿಸೈಲ್ ದಾಳಿಗೆ ನಾವ್ ಏನಾದ್ರು ಪ್ರತಿಯುತ್ತರ ಕೊಟ್ಟಿದೀವ, ಅದು ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಾ ಇರುವಂತದ್ದು ಇಂಡಿಯನ್ ಆರ್ಮ್ ಫೋರ್ಸಸ್ ಟಾರ್ಗೆಟೆಡ್ ಏರ್ ಡಿಫೆನ್ಸ್ ರಾಡರ್ ಸಿಸ್ಟಮ್ಸ್ ಇನ್ ಇದರಲ್ಲಿ ಲಾಹೋರಲ್ಲಿ ಅಂತ ಬರ್ತಾನೆ ಇದೆ. ಹೌದಾ? ಸೊ ಆಗಿದ್ರೆ ವಿ ವುಡ್ ಹ್ಯಾವ್ ಡನ್ ಇಟ್. ಬಿಕಾಸ್ ನನಗೆ ಕರೆಕ್ಟ್ ಮಾಹಿತಿ ಇಲ್ಲದೆ ನನಗೆ ಹೇಳಕ್ ಬರ್ತಾ ಇಲ್ಲ ನನಗೆ. ಓಕೆ. ಬಟ್ ಆತರ ನನಗೆ ಮಾಹಿತಿ ಸಿಕ್ಕಿದ್ರೆ ತಕ್ಷಣ ನಾನೇ ನಿಮ್ಗೆ ಮತ್ತೆ ವಾಪಸ್ ಮಾಡ್ತೀನಿ. ಬಿಕಾಸ್ ನಾನು ಏನೋ ಹೇಳ್ಬಾರ್ದು, ತಪ್ಪು ಹೇಳ್ಬಾರ್ದು. ನೋಡ್ಕೊಂಡು ಐ ವಿಲ್ ಜಸ್ಟ್ ಕಮ್ ಬ್ಯಾಕ್. ಎಸ್ 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 ಎಸ್. ಥ್ಯಾಂಕ್ ಯು ಗಿರೀಶ್ ಸರ್, ಥ್ಯಾಂಕ್ ಯು. ಸೊ ಒಂದು ಕಡೆಗೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ನಡೆಸ್ತಾ ಇದೆ. ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಪಾಕಿಸ್ತಾನಕ್ಕೆ, ನೀವು ಯಾವ ದಾಳಿಯನ್ನು ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿ. ಕಾರಣ ನಾವು ಟಾರ್ಗೆಟ್ ಮಾಡಿದ್ದು ಉಗ್ರರ ಕೇಂದ್ರಗಳನ್ನು, ಅಲ್ಲಿ ತರಬೇತಿ ಕೇಂದ್ರಗಳನ್ನು. ನಾವ್ಯಾವ ಸಿವಿಲಿಯನ್ಸನ್ನು ಕೂಡ, ಅಂದರೆ ನಾಗರಿಕರನ್ನು ಗುರಿಯಾಗಿಟ್ಸ್ಕೊಂಡು ಹೊಡೆದಿಲ್ಲ. ಆದರೆ ನೀವು ಇದೇ ಉತ್ತರವನ್ನು ಕೊಡೋಕ್ಕೇನಾದರೂ ಬಂದು ನಮ್ಮಲ್ಲೇನಾದರೂ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ನಾವು ಸರಿಯಾಗಿ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿದರು. ಬಟ್ ಈಗ ಇವತ್ತು ರಕ್ಷಣಾ ಸಚಿವರು ಕೂಡ ಹೇಳ್ತಾ ಇದ್ದಾರೆ, ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪಾರ್ಟ್ 2 ಬಾಕಿ ಇದೆ ಅಂತ. ಸೊ ಹಾಗಾಗಿ ಅದೇ ಈಗ ಆರಂಭವಾಗಿದೆಯಾ? ಪಾಕಿಸ್ತಾನ ಕ್ಷಿಪಣಿಗಳನ್ನು ಹಾರಿಸ್ತಾ ಇದೆ. ನಿನ್ನೆ 15 ಸಿಟಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿಗಳನ್ನು ಹಾರಿಸುವಂಥ ಪ್ರಯತ್ನವನ್ನು ಮಾಡಿದೆ. ಅದೆಲ್ಲವನ್ನ ಕೂಡ ಧ್ವಂಸ ಮಾಡುವಂಥ ಕೆಲಸವನ್ನು ಭಾರತ ಮಾಡಿದೆ. ಈಗ ನಮ್ಮ ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ನಮ್ಮಲ್ಲೂ ಕೂಡ ಅದನ್ನು ಹೊಡೆದಾಕೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ. ಬಟ್ HQ-9 ಕ್ಷಿಪಣಿ ಲಾಂಚರ್ ಏನಿದೆ ಅಲ್ಲಿ ಡ್ರೋನ್ ದಾಳಿಯನ್ನು ಮಾಡಲಾಗಿದೆ. ಅದು ಚೈನಾ ಕೊಟ್ಟಿರುವಂಥದ್ದು ಅವರಿಗೆ. ಸೊ ಅದು ಯಶಸ್ವಿಯಾಗಿಲ್ಲ. ಯಾವುದು ಅದರ ಮೇಲೆ ಅಟ್ಯಾಕ್ ಮಾಡುತ್ತೆ ಅದನ್ನುಗಳನ್ನು ಹುಡುಕೋದ್ರಲ್ಲಿ ಅದು ಸರಿ ಇಲ್ಲ ಅನ್ನೋದಂತೂ ಗೊತ್ತಾಗಿದೆ. ಬಟ್ ಯಾರು ಹೊಡೆದಿದ್ದಾರೆ ಈಗ ಅನ್ನುವಂಥದ್ದು ಬೇಕಾಗಿದ್ದು. ನಾವೇ ಹೊಡೆದ್ವಾ, ಬಲೂಚಿಸ್ತಾನ ಹೊಡೆದಿದೆಯಾ, ಈ ಚರ್ಚೆ ಇದೆ ಈಗ. ಸದ್ಯಕ್ಕೆ ಇಂಡಿಯನ್ ಆರ್ಮ್ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಹೇಗೆ ಬರುತ್ತೆ, ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ. ಕಾರಣ ಉತ್ತರವನ್ನು ಕೊಡಬೇಕಾಗತ್ತೆ ನಾವು.